ಅದಕ್ಕೆ ಸಾವುಕಾರು ನಾವು ನಮ್ಮ ಅಪ್ಪಯ್ಯರು ಶ್ರೀಮಂತರು ನಿಮ್ ಮನೆ ನೋಡಿರೆ ನಮ್ಮ ಮನೆ ಕೊಟ್ಟಿಗೆ ಇದ್ದಂಗ ಐತಿ ಅಂತ ಆಡ್ಕೆಂತಿದ್ರಿ ಅಲ್ವಾ. ಈಗ ಕೊಟ್ಟಿಗಿನ್ನ ಕಡಿಯಾಗಿರುತ್ತೆ ಅಲ್ಲಿ ಜೈಲ್ನಾಗೆ. ಅಲ್ಲಿ ಹೋಗಿ ಮುದ್ದೆ ತಿಂದ್ರಿ ಅವ್ರು ಕೊಡವ, ಅವಾಗ ಗೊತ್ತಾಗುತ್ತೆ ಏನು ಅಂತಾನ. ಇಷ್ಟ ದಿನ ಮೆರಿತಾ ಇದ್ರಿ ಸಾವುಕಾರು ಅಂತ ಹೇಳಿ ನೆಕ್ಲೆಸ್ ಹಾಕಿಕೊಂಡು ನನಗೆ ಎಷ್ಟು ಹೊಟ್ಟೆ ಉರ್ಸಿದ್ರಿ. ಅಯ್ಯೋ, ಈ ವಿಷಯ ಹೇಳೋಣ ಅಂತಂದ್ರೆ ಇವ ಅಮ್ಮಯ್ಯ ಈಗಲೇ ಎಲ್ಗೋ ಹೋಗಿ ಕುಕ್ಕಣೈತಲ್ಲಪ್ಪ, ಇನ್ನ ಬರಂಗೆ ಇಲ್ಲ. ಎಲ್ಲಿಗೆ ಹೋಗೈತಿ ಇವ ಅಮ್ಮಯ್ಯ? ಎಲ್ಗೆ ಹೋಗ್ತೀನಿ ಅಂತಾನು ಹೇಳೋಗ್ಲಿಲ್ಲ. ಅದ್ ಯಾವಾಗ ಬರುತ್ತೋ ಏನೋ. ನನ್ಗಂತೂ ಎಷ್ಟೊತ್ತಿಗೆ ನಮ್ಮ ಅಮ್ಮಯ್ಯ ಹೇಳ್ತೀನೋ ಈ ವಿಷಯನ ಅಮ್ಮಂಗಾಗೈತಿ. ಇನ್ನ ನಮ್ಮ ಅಣ್ಣಯ್ಯ ಎಷ್ಟು ಬೇಜಾರು ಮಾಡ್ಕೊಂತಾನೋ ಏನೋ. ಅವನ ಹೆಂಡತಿ ಇಂಥ ಕೆಲಸ ಮಾಡಿ ಜೈಲಿಗೆ ಹೋಗ್ಯವಳೆ ಅಂತಂದ್ರೆ, ನನ್ನ ಹೆಂಡತಿ ಸಾವುಕಾರು ನಮ್ಮ ಮಾವ ನಮ್ಮ ಅತ್ತೆ ದೊಡ್ಡ ಶ್ರೀಮಂತರು ಅಂತ ಹೇಳಿ ಅವನಿಗೆ ಒಂದಿಷ್ಟು ಜಂಬ ಬಂದಿತ್ತು. ಯಾವಾಗ್ಲೂ ಅವಳ ಪರವಾಗಿ ಮಾತಾಡೋನು. ಈಗ ಮಾತಾಡ್ಲಿ, ಹೆಂಗ್ ಮಾತಾಡ್ತಾನೆ ನೋಡ್ತೀನಿ. ಅವನು ಬರ್ಲಿ, ಅವನಿಗೂ ಐತೆ ಸರಿಯಾಗಿ. ಹೋಗಿ ಮೊದ್ಲು ಒಂದ್ ಲೋಟ ಮಜ್ಜಿಗೆನ ಕುಡಿತೀನಿ, ತಣ್ಣಗಾಗತ್ತೆ. ಆ ನೆಕ್ಲೆಸ್ ತೋರಿಸಿ ಹಂಗೇನೆ ಹೊಟ್ಟೆ ಉರ್ಸಿದ್ರು. ಹುಸಪ್ಪ, ಏನ್ ಬಿಸ್ಲೈತಪ್ಪ ಹಂಗೇನಿ. ಅಯ್ಯಯ್ಯಪ್ಪ, ಬೆಂದೋಗ್ತೈತೆ ತಲೆ ಎಲ್ಲನ. ಬಾಯಸೈತೆ ಹಂಗೇನಿ. ನೇತ್ರಮ್ಮ, ನೇತ್ರ, ಐದೇನಮ್ಮ, ಒಂದ್ ಲೋಟ ನೀರನ್ನ ತಾಂಬರಮ್ಮ, ಬಾಯರ್ಸೈತಿ ಕುಡಿಯಕ್ಕೆ. ಜಲ್ ತಾಂಬಾರೆ. ಓ, ನಮ್ಮ ಅಮ್ಮಾಯಿ ಬಂದಿರಂಗೈತಿ, ಜಲ್ದು ಹೋಗಿ ಹೇಳ್ಬೇಕು. ಅವ್ರು ಸೊಸೆ ಮಾಡಿರೋ ಗನಂದಾರಿ ಕೆಲ್ಸನ ನಮ್ಮ ಅಮ್ಮಾಯಿಗೆ. ಹಂಗೆ ನೀರು ತಾಂಡೋಗ್ತೀನಿ. ನೀರ್ ಕೇಳ್ತೈತಿ ನಮ್ಮ ಅಮ್ಮಾಯಿ, ಸೊಸೆ ಇದ್ದಾಳೆ ಅಂತಾನ. ನೇತ್ರ ನೀರ್ ತಾಂಬ ಅಂತ ಕೇಳ್ತೈತಿ. ಪಾಪ ಬಾಯರ್ಸಿರ್ಬೇಕೇನು, ಬಿಸ್ಲಾಗ್ ಬಂದು ನೀರನ್ನು ತಾಂಡೋಗ್ತೀನಿ ಹಂಗೇನು. ಸುಜಿ, ನೇತ್ರ ಇಲ್ವೇನೆ? ಎಲ್ಗೋದ್ಲ ಅವಳು? ಯಮ್ಮ, ಬಾಯರ್ಸೈತಿ ಅಂತ ಇದ್ಯಾ, ಮೊದ್ಲು ನೀರ್ ಕುಡಿ, ಆಮೇಲೆ ಸೊಸೆ ಬಗ್ಗೆ ವಿಚಾರಿಸುವಂತೆ. ಹ್ಞೂ ಕಣಮ್ಮ, ತತ್ತ ನೀರ್ ಕುಡಿಬೇಕು ಮೊದ್ಲು. ನಿಧಾನ ಕುಡಿಯಮ್ಮ, ನೆತ್ತಿಗೆರಿಸ್ಕೋಬೇಡ, ನಿಧಾನ ಕುಡಿ. ಹಬ್ಬ, ಏನ್ ಬಿಸ್ಲೆ ತಾಯಿ, ಉರ್ದೋಗತ್ತಂಗೇನೆ, ಸಾಕಾಗೋತು ಹೋಗತ್ಲಾಗೆ. ಯಾಕಮ್ಮ, ಎಲ್ಲಿಗೆ ಹೋಗಿದ್ದೆ ಬಿಸ್ಲಾಗಿ ನೀನು? ಅದೇ ಆ ಶಾನ್ ಬಾಗುರ್ತಾಗೆ ಕೂಲಿ ದುಡ್ಡು ಕೇಳೋಣ ಅಂತ ಹೇಳಿ ಹೋಗಿದ್ದಮ್ಮ. ಅವರು ಮಂತಾಗಿರ್ಲಿಲ್ಲ. ಅಲ್ಲೆಲ್ಲ ಕೊಟ್ಟಿಗೆ ಇದ್ದಾರೆ, ಅಲ್ಲಿಗೆ ಹೋಗು ಅಂದ್ಲು ಅಯ್ಯಮ್ಮ. ತಿರ್ಗ ಅಲ್ಲಿಗೆ ಹೋಗಿ ನೋಡಿರಿ ಅಲ್ಲೂ ಇಲ್ಲ. ತಿರ್ಗ ಅಲ್ಲೆಲ್ಲ ಹೋಟ್ಲದ ಕುಂತಿದ್ದ ಅಯ್ಯಪ್ಪ. ಅಲ್ಲಿಗೆ ಹೋಗಿ ದುಡ್ಡು ಇಸ್ಕೊಂಡು ಬೋರ ಹೊಟ್ಟಕ್ಕೆ ಇಟ್ಟ ತಾತಮ್ಮ. ಎಲ್ಲಿ ಅವಳು? ನಿಮ್ಮ ಅತ್ತಿಗೆ ಕಾಣಿಸ್ತಾ ಇಲ್ಲ, ಎಲ್ಗೋದ್ಲು? ಓ, ನಿಮ್ ಸೊಸೆ ಬಗ್ಗೆ ಕೇಳ್ತಾ ಇದ್ದೀರಾ? ನಿಮ್ ಸೊಸೆ ಇಷ್ಟೊತ್ತಿಗೆ ಶ್ರೀಕೃಷ್ಣನ ಜನ್ಮಸ್ಥಾನದಾಗೆ ಮುದ್ದೆ ಮುರಿತಾ ಇರ್ತಾರೆ ಅನ್ಸುತ್ತೆ. ನೀನೇನಾದ್ರೂ ನಿನ್ ಸೊಸೆ ನೋಡ್ಬೇಕು ಅಂದ್ರೆ ಈಗ ಅಲ್ಲಿಗೆ ಹೋಗ್ಬೇಕು. ಏನೇ ಹೇಳ್ತಾ ಇದ್ಯಾ ಸೂಜಿ, ಸರಿಯಾಗಿ ಹೇಳು, ಅದೇನು ಅರ್ಥವಾಗಂಗೆ. ಎಲ್ಗೆ ಹೋಗ್ಯವಳೆ ಅಂತಾನ. ನೇತ್ರ, ನೇತ್ರ, ಓಹೋ, ಬಂದೇ ಹೇಳ್ತೀನಿ. ಏನಂಗೆ ಎಂಟಿ ಮೇಲೆ ಪ್ರೀತಿ ಉಕ್ಕ ಹರಿತೈತೆ ನಮ್ಮ ಅಣ್ಣಗೆ. ಎಂಟಿ ಮಾಡಿರೋ ಗನಂದಾರಿ ಕೆಲಸ ಕೇಳಿದ್ರೆ ಮೂರ್ಛೆ ಹೋಗ್ತಾನೆ ಅನ್ಸುತ್ತೆ. ಸೂಜಿ, ಏನೇ ಮಾತಾಡ್ತಾ ಇದ್ಯಾ? ನೇತ್ರ ಎಲ್ಗೋದ್ಲೆ? ಜಲ್ ಕರಿ ಇಲ್ಲಿ ಒಳಗಿದ್ರೆ. ಯಾಕೋ, ಏನ್ ತಂದಿದ್ಯೋ? ಅದೆಲ್ಲ ನಿನ್ಗೆ ಯಾಕೆ ಬೇಕು ತಲೆ ಹರಟೆ? ಸುಮ್ಮನೆ ಕರಿ ಅಂದ್ರೆ ಕರಿಬೇಕು ಅಷ್ಟೇನಿ, ಜಾಸ್ತಿ ಮಾತಾಡ್ಬೇಡ ನೀನು. ನಾನೇ ತಲೆ ಹರಟೆ ಮಾಡೋಣ? ನಿನ್ನ ಹೆಂಡತಿ ತಲೆ ಹರಟೆ ಮಾಡಿ ಶ್ರೀಧನ ಜೈಲಿಗೆ ಹೋಗಿರೋದು. ಸೂಜಿ, ಏನ್ ಹೇಳ್ದೆ? ಏನ್ ಕೇಳಿಸ್ಕೊಂಡು ಅದನ್ನೇ ಹೇಳಿದೀನಿ. ಅದೇನೋ ಜೈಲಿಗೆ ಹೋಗ್ಯವಳೆ ಅಂತ ಹೇಳ್ದಲ್ಲೇ. ಏನೇ ಅದು ಹಂಗಂದ್ರೆ? ಯಾರೇ ಜೈಲಿಗೆ ಹೋಗಿರೋದು? ಸುಜಿ, ಅದೇನೇ ಒಕ್ಟೊಕ್ಟಾಗಿ ಹೇಳ್ತಾ ಇದೆಯಲ್ಲ, ನೇತ್ರ ಎಲ್ಗೋದ್ಲು ಅಂತಾನ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಅಣ್ಣ ಇನ್ನೂ ಕೇಳ್ತಾ ಇದ್ದಾನೆ. ಸರಿಯಾಗಿ ಹೇಳು, ಎಲ್ಗೋದ್ಲು ಅಂತಾನ. ಯಮ್ಮ, ಇಬ್ರಿಗೂ ಅರ್ಥ ಆಗಂಗೆ ಹೇಳ್ತೀನಿ ಕೇಳ್ರಿ. ನಿನ್ ಸೊಸೆ ಎಣ, ನಿನ್ ಹೆಂಡತಿ ನೇತ್ರ, ಅವ್ರನ್ನ ಪೊಲೀಸ್ನವ್ರು ಬಂದು ಜೈಲಿಗೆ ಹಾಕೊಂಡು ಹೋಗಿದ್ದಾರೆ. ಏನು ಹೇಳ್ತಾ ಇದೆಯಾ ಸುಜಿ? ನೇತ್ರನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರ? ಯಾಕಂತೆ? ಅವಳೇನ್ ಮಾಡಿದಾಳೆ ಅಂತ ತಪ್ಪ? ಅದೇ ಅವ್ರ ತವ್ರ ಮನೆಗೆ ಲಕ್ಷ್ಮಕ್ಕಾಂಬರ ಇದಾರಲ್ಲ ಅಕ್ಕ, ಒಂದ್ ಸ್ವಲ್ಪ ಜೋರಾಗಿ ಮಾತಾಡತ್ತಲ್ಲ, ಅವ್ರಿಗೂ ಇವ್ರ ಮನೆಯವ್ರಿಗೂ ಆಗ್ತಿರ್ಲಿಲ್ವಲ್ಲ, ಇವ್ರ ಅಪ್ಪಗೂ ಅಮ್ಮಗೂ. 5 ಎಕರೆ ಬೇರೆ ಜಮೀನ್ ಬೇರೆನೆ ಏನೋ ಬಿಡಿಸ್ಕೊಂಡ್ರಂತಲ್ಲ ಕೋರ್ಟಾಗೆಲ್ಲ ಹಾಕಿ. ಆಮೇಲೆ ಜೈಲಿಗೆ ಹೋಗಂಗ್ ಮಾಡಿದ್ರು ಹೋದ್ಸಲ ಅವ್ರ ಅಪ್ಪ. ಇನ್ನ ಈ ಸಲ ಮಗಳನ್ನ ಜೈಲಿಗೆ ಕಳ್ಸಂಗ್ ಮಾಡ್ಯವ್ರೆ ಅವ್ರೇನಿ. ಈಗ ನೇತ್ರ ಏನ್ ಮಾಡಿಳಂತೆ ಅವ್ರಿಗೆ? ಇವ್ರು ಏನ್ ಮಾಡ್ಯವ್ರಿ ಅಂತಂದ್ರೆ, ನಿಮ್ ಹೆಂಡತಿ ಅವ್ರ ಗಂಡ ಇದಾರಲ್ಲ, ಅವ್ರ ಗಂಡನ್ ಕಾಲ್ ಮುರ್ಸಿದಾರೆ ಅವ್ರ ತಾತಗೆ ಹೇಳ್ಬಿಟ್ಟು. ಅದಕ್ಕೇನೆ ಅದು ಅವ್ರಿಗೆಲ್ಲ ಗೊತ್ತಾಗಿ ಲಕ್ಷ್ಮಕ್ಕಯ್ಯರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ಕೆ ಪೊಲೀಸ್ನವ್ರು ಬಂದು ಹೇಳ್ಕೊಂಡು ಹೋದ್ರು ಅತ್ಗೇನ. ನೀನ್ ಇರ್ಬೇಕಾಗಿತ್ತು, ನೀನ್ ಎಲ್ಗೋಗಿದ್ದೋ ಏನೋ. ನೀನ್ ಹೇಳ್ತಿರೋದು ನಿಜನೇನೆ ಸುಜಿ? ನನ್ ಕೈ ನಂಬಕ್ ಆಗ್ತಿಲ್ಲಮ್ಮ. ಹೂ ಕಣಮ್ಮ, ನನ್ಗೂ ನಂಬಕ್ ಆಗಿರ್ಲಿಲ್ಲ ಫಸ್ಟ್ಗೇನೆ. ಆಮೇಲೆ ಪೊಲೀಸ್ನವರೆಲ್ಲ ಬಿಡಿಸಿ ಹೇಳಿದ್ಮೇಲೆ ನನ್ಗೂ ನಂಬಿಕೆ ಬಂತು. ಇವರೇ ಮಾಡ್ಸಿರೋದು ಅವ್ರ ತಾತಗೆ ಹೇಳಿ. ಅಯ್ಯಯ್ಯಯ್ಯ, ಇವಳಿಗೆ ಏನ್ ಬಂದಿತ್ತು ಅಂತ ದೊಡ್ಡ ರೋಗ? ಇನ್ನೊಬ್ರು ಕಾಲ್ ಮುರ್ಸಕ್ಕೆ ಇವಳಿಗೆ ಹೆಂಗಾದ್ರೂ ಮನ್ಸು ಬಂತು? ಅಲ್ಲ, ನಮ್ಮ ಮರ್ಯಾದಿನೆಲ್ಲ ತೆಗೆದು ಇವಾಗ ಜೈಲಿಗೆ ಹೋಗಂಗಾತಲ್ಲ. ಈಗ ಊರಿನ ಜನ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ.
ನಾನು ಎಲ್ಲಾರ ತಾವು ಹೇಳ್ಕೊಂಬತ್ತಿದ್ದೆ ನನ್ನ ಸೊಸೆ ಅಂತಾಳು ಇಂತಾಳು ಅವ್ರು ದೊಡ್ಡ ಶ್ರೀಮಂತರು ಅದು ಇದು ಅಂತಾನ. ಈಗ ಊರಿನ ಜನಗಳು ಗೊತ್ತಾದ್ರೆ ಸುಮ್ಮನಿರ್ತಾರ ಅವರು. ಆಳ್ಗೊಂದನ್ ಮಾತಾಡ್ತಾರೆ. ಯಮ್ಮ ಸುಮ್ಮನಿರು, ಈ ಸೂಜಿ ಮಾತು ಕಟ್ಕೊಂಡು ನೀನು ಮಾತಾಡಕ್ ಹೋಗ್ಬೇಡ. ನೇತ್ರ ಯಾಕೆ ಹಂಗೆ ಮಾಡ್ತಾಳೆ? ಸೂಜಿ ಎಲ್ಲನ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ನಮ್ಮನ್ನು ನಂಬ್ಸಕ್ಕೆ. ನೇತ್ರ ಎಲ್ಲನಾದರೂ ಅವ್ರ ತವ್ರ ಮನೆಗೆ ಏನಾದರೂ ಹೋಗಿರ್ಬೋದೇನೋ, ಏನಾನ ಅವ್ರ ಅಪ್ಪಯಿಗೋ ಅಮ್ಮಯಿಗೋ ಏನಾನ ಚೆನ್ನಾಗಿಲ್ವೋ ಏನೋ, ಅದಕ್ಕೆ ಊರಿಗೆ ಹೋಗಿರ್ಬೇಕು. ಈ ಸೂಜಿ ಯಾತ್ಯಾತ ಹೇಳ್ತಾ ಇದ್ದಾಳೆ, ನೀನು ಇವಳು ಮಾತು ನಂಬ್ಕೊಂಡು ಅವಳನ್ನು ಬೈತಾ ಇದೆಯಲ್ಲ ನೇತ್ರನ. ಹಂಗೆಲ್ಲ ಏನೂ ಆಗಿರಲ್ಲ, ಸುಮ್ಮನಿರಮ್ಮ. ನೇತ್ರ ಇಂಥವೆಲ್ಲನ ತಮಾಷೆ ಮಾಡಬಾರ್ದು. ನಾನೇ ಸುಳ್ಳು ಹೇಳೋಣ ಏನ? ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನಮ್ಮಂಗಿದೆ ನಂಬು, ಬಿಟ್ರೆ ಬಿಡು. ಬೇಕು ಅಂದ್ರೆ ಹೋಗಿ ನಿಮ್ ನೆಂಟ್ರ ಮನೆಗೆ ಕೇಳೋಗು, ನೇತ್ರ ಏನಾದ್ರೂ ಅಲ್ಗೋಗಿ ಹೋಗ್ಯಾಳ ಅಂತಾನ. ಅವಾಗ್ಲೇ ಗೊತ್ತಾಗುತ್ತೆ ನಿನಗೆ. ಶಾಂತಮ್ಮ ಶಾಂತಮ್ಮ, ಪುಟ್ಟಜ್ಜಿ ಬಂತು ಏನ, ಈ ಅಜ್ಜಿನೇ ಕೇಳು. ಅತ್ಗೆನ ಪೊಲೀಸ್ನವ್ರು ಯಾಕೊಂಡು ಹೋದ್ರೋ ಇಲ್ವಾ ಅಂತ ಹೇಳಿ ಆ ಅಜ್ಜಿನೇ ಕೇಳು. ಅವಾಗ್ಲಾದ್ರೂ ನಂಬಿಕೆ ಬರುತ್ತೆ ನಿನಗೆ. ಏನ್ ಪುಟ್ಟಜ್ಜಿ ನೀನು ಇದ್ದೆ ಅವಾಗ? ನಮ್ ನೇತ್ರಿನ ಪೊಲೀಸ್ನವ್ರು ಹೇಳ್ಕೊಂಡು ಹೋದ್ರಂತೆ? ನಾನು ನಮ್ಮ ಅಂತಗೆ ಕುಕ್ಕೊಂಡಿದ್ದಮ್ಮ. ಪೊಲೀಸ್ನವ್ರು ಯಾಕೆ ಬಂದ್ರು ನಿಮ್ಮ ಅಂತಕ್ಕೆ? ನಾನು ಇದ್ಯಾಕೆ ಪೊಲೀಸ್ನವ್ರು ಬಂದ್ರಲ್ಲ ಶಾಂತಮ್ಮರ ಮಂತಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ನೋಡೋಣ ಇರು ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದಮ್ಮ. ಆಮೇಲೆ ನಿನ್ ಸೊಸೆನ ಕರ್ಕೊಂಡು ಹೋದ್ರು ಪೊಲೀಸ್ನವ್ರು. ನಾನೇನೇನು ನಿಮ್ಮ ಅಂತಕ್ಕೆ ಬರಲಿಲ್ಲ, ಅಲ್ಲೇ ನಿಂತ್ಕೊಂಡಿದ್ದೆ. ಅಲ್ಲೇ ನಮ್ಮ ಅಂತ ಕಾಸಿನೇ ಕರ್ಕೊಂಡು ಹೋದ್ರಪ್ಪ. ಅವಾಗ ನಾನು ಕೇಳಿದೆ ಪೊಲೀಸ್ನವ್ರನ್ನ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಾನ. ಏನೋ ಯಾರನ್ನ ಕಾಲು ಮುರ್ಸವ್ರಂತೆ, ಈ ನೇತ್ರನು ಮತ್ತೆ ಅವ್ರ ತಾತ ಯಾರೋ ಗೊತ್ತಿಲ್ಲ, ಅವ್ರ ಅಮ್ಮ ಯಾರ ಅಪ್ಪನೋ ಯಾರೋ ಇರ್ಬೇಕೇನೋ. ಅವರು ಮತ್ತೆ ಇವಳು ಸೇರ್ಕೊಂಡು ಯಾರ ಅವ್ರ ತವ್ರ ಮನೆಗೆ ಯಾರ್ದನ ಕಾಲು ಮುರ್ಸವ್ರಂತೆ. ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದೀವಿ ಅಂತ ಪೊಲೀಸ್ನವರೇ ಹೇಳಿರಮ್ಮ. ಅದನ್ನೇ ಕೇಳೋಣ ಅಂತ ಬಂದೆ ನಾನು. ನೀನ್ ಇರ್ಲಿಲ್ವೇನ್ ಮಂತಾಗ ಅವಾಗ? ನೋಡ್ದನು ಏನ ಯಮ್ಮ, ಈಗ್ಲಾದ್ರೂ ನಿಮಗೆ ನಂಬಿಕೆ ಬಂತ ನಾನು ಹೇಳಿದ್ ನಿಜ ಅಂತಾನ? ಇಲ್ಲ ಕಣ್ಪುಟ್ಟಜ್ಜಿ, ನಾನು ಆ ಶಾನ್ ಬೋಗ್ರತಕ್ಕೆ ಕೂಲಿಗೆ ದುಡ್ಡು ಇಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಅವನು ಅಲ್ಲೆಲ್ಲ ಹೋಟ್ಲದಾಗ ಕುಕ್ಕೊಂಡಿದ್ದ, ಅಲ್ಲಿಗೆ ಹೋಗಿ ಇಸ್ಕೊಂಬರೋ ಒಟ್ಟತಿಗೆ ಈಟ ತಾತು. ನಾನು ಇರ್ಲಿಲ್ಲ, ಇವ್ ಸೂಜಿ ಒಬ್ಳೆ ಮಂತಾಗಿದ್ದಿದ್ದು. ಸೂಜಿನೂ ನೇತ್ರಿ ಇದ್ರು ನಾನು ಹೋಗ್ಬೇಕಾರೆ. ಬಂದ್ ನೋಡಿರೆ ನೇತ್ರಿ ಮನೆಯಾಗೆ ಇಲ್ಲ. ಸೂಜಿನ್ ಕೇಳಿರೆ ಯಾತ ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗಿ ಅವಳೆ ನಿನ್ ಸಾಸಿ ಅಂತ ಹೇಳ್ತಾಳೆ. ನನಗೆ ಆತು ಅರ್ಥ ಆಗ್ಲಿಲ್ಲ. ಆಮೇಲೆ ಅವ್ರ ಅಣ್ಣ ಬಂದು ಅವ್ರ ಅಣ್ಣ ಕೇಳಿದ್ಮೇಲೆ ಆ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋದ್ಲು ಅಂತ ಅಂದ್ಲು. ನಮಗೆ ನಂಬಿಕೆ ಬರಲಿಲ್ಲ, ಇವಳೆಲ್ಲ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾಳೆ ಅಂದ್ಕೊಂಡ್ವಿ. ನೀನು ಹೇಳಿದ್ಮೇಲೆ ಗೊತ್ತಾಗ್ತೈತೆ ಬಿಡು, ನಿಜವಾಗ್ಲೂ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯಾರ ಅಂತ ಅವಳ. ಅಲ್ಲ ಕಣಿ ಶಾಂತಮ್ಮ, ನೀನ್ ಸೊಸೆ ದೊಡ್ಡ ಶ್ರೀಮಂತಲು, ಅವ್ರ ಅಪ್ಪಯ್ಯರು ಸಾವುಕಾರರು, ಊರಿಗೆ ದೊಡ್ಡ ಸಾವುಕಾರರು ಅದು ಇದು ಅಂತ ಹೇಳ್ಕೊಂತಿದ್ರಿ ನೀನು ನಿನ್ನ ಮಗ ಎಲ್ಲಾರು. ಅವಳು ನೋಡಿರೆ ಈಗ ಜೈಲಿಗೆ ಹೋಗಿದ್ದಾಳೆ, ಯಾರನ್ನ ಸಾಯ್ಸಕ್ ಹೋಗಿ. ಅಯ್ಯಯ್ಯ, ಇಂಥ ಸೊಸೆ ಯಾರಿಗೂ ಬೇಡಮ್ಮ. ಪುಟ್ಟಜ್ಜಿ ನಾವೇನೇನು ಸುಳ್ಳು ಹೇಳಿಲ್ಲ, ಅವರು ನಿಜವಾಗ್ಲೂ ಶ್ರೀಮಂತರೇನೆ ಅವ್ರ ಅಪ್ಪಯ್ಯರು. ಆದ್ರೆ ಇವಾಗ ಅದು ಯಾಕೆ ಹಿಂಗೆ ಮಾಡಿಳೋ ಏನೋ ಅಂತ ನಂಗೆ ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ದೇನೆ ಬಾಯಿ ಬಂದಂಗೆ ಮಾತಾಡ್ಬೇಡ, ಸುಮ್ಮನೆ ಹೋಗು. ಆತ್ ಬಿಡಪ್ಪ, ಹೋಗ್ತೀನಿ. ಅಲ್ಲ ಎಂತ ಬಡವರೇ ಆಗ್ಲೇಳು ಶ್ರೀಮಂತರೇ ಆಗ್ಲೇಳು, ಆದ್ರೆ ಹಿಂಗೆ ಜೈಲಿಗೆ ಹೋಗ್ಬಾರ್ದಪ್ಪ. ನೀವು ನನ್ನ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಊರಾಗೆ ಹೆಂಗ್ ಮಾತಾಡ್ಕೊಂತ ಇದಾರೆ ಗೊತ್ತೇ? ಶಾಂತಮ್ಮ ಕೊಚ್ಕೆ ಮಾಡು, ನನ್ನ ಸೊಸೆ ಸಾವುಕಾರರು, ಅವ್ರ ಅಪ್ಪಯ್ಯ ಅಮ್ಮಯ್ಯ ಶ್ರೀಮಂತ ಸೊಸೆ ತಂದಿದ್ದೀನಿ ನಾನು ಅಂತ ಹೇಳಿ ಕೊಚ್ಕೆ ಮಾಡು. ಈಗ ನೋಡಿ ಎಂತ ಕೆಲಸ ಮಾಡ್ಯವಳೆ, ಶ್ರೀಮಂತ ಸೊಸೆ ಅಂತ ಹೇಳಿ ಆಡ್ಕೊಂತ ಇದ್ದಾರೆ. ಒಬ್ಬೊಬ್ರು ಒಂದನ್ನು ಮಾತಾಡ್ತಾ ಇದ್ದಾರೆ. ಪುಟ್ಟಜ್ಜಿ ನನಗೆ ಈಗಲೇ ತಲೆ ಕೆಟ್ಟೋದಂಗಾಗೈತಿ. ಯಾಕೆ ಹಿಂಗ್ ಮಾಡಿ ಇವಳು ಅಂತಾನ. ನೀನ್ ಅದ್ರಾಗೆ ಉರಿಯ ಬೆಂಕಿಗೆ ತುಪ್ಪ ಸುರಿತಾ ಇದೆಯಲ್ಲ. ಹೇಳಿದ್ದಾತು ತಾನೆ, ಸುಮ್ಮನೆ ಹೋಗತ್ ಕಲ್ತ್ಕ. ಆತ್ ಬಿಡಮ್ಮ, ಹೋಗ್ತೀನಿ. ಅದೇನೋ ಹೇಳ್ತಾರಲ್ಲ, ಇರೋದಿದ್ದಂಗೆ ಹೇಳಿರೆ ಕ್ಯಾಂಡ್ದಂತ ಕೋಪ ಅಂತಿ. ಓಹೋ, ಇಷ್ಟ ದಿನ ಹಂಗೇನೆ ಸೊಸೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ಕೂಲಿ ಹೋಗಿತ್ತಾಗೆಲ್ಲನ. ನಾನೇನು ಏನು ಹೇಳ್ತಿರ್ಲಿಲ್ಲ, ಏನೋ ನಮ್ಮ ಸೊಸೆ ಚೆನ್ನಾಗಿದ್ದಾರೆ ಅವ್ರ ತವ್ರ ಮನೆಯವರು ಅಂತ ಹೇಳ್ತಿದ್ದೆ. ನಾನೇನು ಅವಳನ್ನೇನು ತಲೆ ಮ್ಯಾಕ್ ಓದ್ಕೊಂಡು ಮೆರೆಸ್ತಿರ್ಲಿಲ್ಲ. ಅವಳ ಜೊತೆಗೆ ಕೂಲಿ ಕರ್ಕೊಂಡು ಹೋಗ್ತಿದ್ದೆ. ಸಾವುಕಾರ ಸೊಸೆ ಅಂತ ಹೇಳಿ ಏನು ಮನೆ ಕುಂಡ್ರಿಸಿ ಮಹಾರಾಣಿ ತರ ಉಂಬಕ್ಕಿಕ್ಕಿರ್ಲಿಲ್ಲ ಅವಳನ್ನ. ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡ್ಬೇಡ, ಸುಮ್ಮನೆ ಹೋಗು. ಆತ್ ಬಿಡೆ ಶಾಂತಮ್ಮ, ಹೋಗ್ತೀನಿ. ನೀನ್ ಯಾಕೆ ಹಂಗಾಡ್ತೀಯ? ನೋಡ್ದಿನೋ ಗಿರಿ, ನೋಡು ನೀನ್ ಹೆಂಡ್ತಿ ಎಂತ ಕೆಲಸ ಮಾಡಿವಳಿ ಅಂತಾನ. ನೋಡು ಊರಿನ ಜನಗಳು ಹೆಂಗ್ ಮಾತಾಡ್ತಾರೆ ಅಂತಾನ. ಯಮ್ಮ ಸುಮ್ಮನಿರಮ್ಮ, ನೀನು ಅವ್ರ ಮಾತು ಕಟ್ಕೊಂಡು ನೀನು ಯಾಕೆ ಮಾತಾಡ್ತೀಯ? ಏನೋ ಎಡವಟ್ಟು ಆಗೈತಿ, ಅದಕ್ಕೆ ಪೊಲೀಸ್ನವ್ರು ಏನೋ ವಿಚಾರಣೆ ಮಾಡೋಕ್ಕೆ ಕರ್ಕೊಂಡು ಹೋಗಿರ್ಬೇಕು. ಅವಳೇನೇನು ಜೈಲಿಗೂ ಹಾಕಲ್ಲ, ಏನು ಹಾಕಲ್ಲ, ಏನೋ ವಿಚಾರಣೆ ಮಾಡಿ ಕಳಿಸ್ತಾರೆ ಅನ್ಸುತ್ತೆ. ನಾನು ಹೋಗಿ ನೋಡ್ಕೊಂಬತ್ತೀನಿ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು ಮನೆಯಾಗಿ. ನಡಿ, ನಾನು ಬರ್ತೀನಿ. ಅದೇನು ಕೆಲಸ ಮಾಡಿವಳೆ ಎಂಬುದ ನಾನು ಅಲ್ಲೇ ಪೊಲೀಸ್ನವ್ರನ್ನಾಗೇನೆ ಕೇಳ್ತೀನಿ. ನಡಿ, ನಾನು ಬರ್ತೀನಿ, ಹೋಗೋಣ ಇಬ್ರು. ಅದೇನಾಗೈತಿ ಎಂಬುದ ತಿಳ್ಕೊಂಬರೋಣ. ಸರಿ ನಡಿ, ಹೋಗೋಣ ಇಬ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.